ಅಥಣಿಯ ಬೆನ್ನಿಪೇಟೆಯಲ್ಲಿ ಅರ್ಧಕ್ಕೆ ನಿಂತ ಶೌಚಾಲಯ ಕಾಮಗಾರಿ, ಮಹಿಳೆಯರ ಪರದಾಟ. ಸ್ವಚ್ಛ ಭಾರತದ ಹೆಸರಲ್ಲಿ ಕೋಟಿ ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗುತ್ತೆ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪ್ರಮುಖ ವಾಣಿಜ್ಯ ಪ್ರದೇಶವಾಗಿರುವ ಬೆನ್ನಿಪೇಟೆಯ ಸಾಕ್ಷಿಯಾಗಿದೆ. ಇಲ್ಲಿನ ಶಿವಣಗಿ ಕಾಂಪ್ಲೆಕ್ಸ್ ಹಿಂಭಾಗ ಹಾಗೂ ಜಿಮಾರ್ಟ್ ಎದುರು ಆರಂಭವಾಗಿದ್ದ ಸಾರ್ವಜನಿಕ ಶೌಚಾಲಯ ಕಾಮಗಾರಿ ಈಗ ಅರ್ಧಕ್ಕೆ ನಿಂತು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಮಳೆಗಾಲ ಹತ್ತಿರ ಬರ್ತಾ ಇದ್ರು ಅಧಿಕಾರಿಗಳು ಮಾತ್ರ ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಇದರಿಂದ ಮಹಿಳೆಯರ ಘನತೆಗೆ ಧಕ್ಕೆ ಆಗ್ತಾ ಇದ್ದು ಇಡೀ ಪ್ರದೇಶ ಗಬ್ಬು ನಾರ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಮಹೇಶ್ ಶರ್ಮಾ ನಡೆಸಿರುವ ವಿಶೇಷ ವರದಿ ಇಲ್ಲಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಪ್ರವೀಣ್ ನಾಯಕ್ ಅವರು, ಸಾಮಾಜಿಕ ಹೋರಾಟಗಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಸ್ವಚ್ಛ ಭಾರತ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತಾ ಇದ್ರೂ ಕೂಡ ಇಲ್ಲಿ ಉಪಯೋಗಕ್ಕೆ ಬರ್ತಾ ಇಲ್ಲ. ಮಾಧ್ಯಮಗಳಲ್ಲಿ ಹಿಂದೆ ವರದಿಯಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ತಕ್ಷಣವೇ ಕಾಮಗಾರಿ ಮುಗಿಸದೇ ಇದ್ರೆ ಪುರಸಭೆ ಎದುರು ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಕೇವಲ ಆಶ್ವಾಸನೆಗಳಿಗೆ ಮರುಳಾಗದ ಸ್ಥಳೀಯರು ಹಾಗೂ ವ್ಯಾಪಾರಸ್ಥರು ಪುರಸಭೆಗೆ ಖಡಕ್ ಎಚ್ಚರಿಕೆ ನೀಡಿದರು. ಕೂಡಲೇ ಅರ್ಧಕ್ಕೆ ನಿಂತಿರುವ ಶೌಚಾಲಯ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು, ನೈರ್ಮಲ್ಯವನ್ನು ಕಾಪಾಡಬೇಕು. ಇಲ್ಲದೇ ಇದ್ರೆ ಮುಂಬರುವ ದಿನಗಳಲ್ಲಿ ತಾಲೂಕು ಆಡಳಿತ ಹಾಗೂ ಪುರಸಭೆಯ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಮಹೇಶ್ ಶರ್ಮಾ, ರಾಷ್ಟ್ರ ಕ್ರಾಂತಿ ನ್ಯೂಸ್, ಅಥಣಿ. ಮುಂದೊಂದು ಹಾದಿ ಇದ್ರೆ ಅದೆಲ್ಲ ಒಳಗೆ ಸೇರೋ ಹೇಳ್ರಿ, ಈಗ ಏನಾಗತೈತ್ರಿ ನಿಮ್ಗೆ? ನಮಗ್ ತೊಂದರೆ ಐತಿ ನೋಡ್ರಿ. ಎದ್ರ ತೊಂದ್ರೆ ಐತ್ರಿ? ಗಣಸರ್ದು ಏನ್ ತೊಂದ್ರೆ ಐತಿ? ಗಣಸರ್ ನಿಂದಿರ್ತಾರ. ಹಾ ರೀ, ಹಾ ರೀ. ಅಲ್ಲಿ ನೀರಿಗೆ ಬರ್ಬಾರ್ದ ಗಣಸ ಒಬ್ಬ ನಿಂತ ಶೆಟ್ಟದ. ಹಾ ರೀ, ಹೆಂಗ ಮಾಡೋದು ಹೇಳ್ರಿ? ಏನ್ ಬೇಕಾಯ್ತ್ರಿ ನಿಮ್ಗೀಗ? ಅದ್ರ ಮ್ಯಾಲೆ ನೀರ್ ಇರ್ತಾವ, ಬಜ್ಜಿ ಹೋಗ್ಲಕ್ ಹೇಳ್ರಿ ನೀವು. ಹಾ ರೀ, 2 ದಿವಸ ಆತ್ರಿ ಇಲ್ಲಿ. ಎಂತ ಜನ್ಮ ಜೋಡ ಐತಿ ಬಿಡ್ರಿ. ಇಲ್ಲ, ಹತ್ತಿ ಒಳಗ ಏನ್ರಿ 40-50 ವರ್ಷ ಆಯ್ತು ಪ್ರಾಬ್ಲಮ್. ಇದು ಒಂದ ಹೆಣ್ಮಕ್ಳು ಬಾತ್ರೂಮ್ ಒಟ್ಟೆ ಇಲ್ಲ. ಹೇಳ್ರಿ ನೀವು ಏನೈತ್ರಿ ಅದ? ಅಲ್ಲಿ ಹೋಗ್ತೀರಿ ಹಂದಿಗಳು ಬೇನ. ಹಾ ರೀ, ನೀವ್ ಯಾರಿಗೂ ಹೇಳಿಲ್ಲನ್ರಿ ಅಧಿಕಾರಿಗಳಿಗೆ? ಕೇಳ್ಕೊತ ಬರೋಣ ಅವ್ರಿಗೆ ಹೇಳ್ತೀವಿ. 30 ಹೋಗಿ ಕಟ್ಟಿಸ್ಕೊಬ್ರಿ. 4 ಕಟ್ಟಿರಿ. ಗಂಡಸರ್ದು ಯಾವ ಕಡೆ, ಹೆಂಗಸರ್ದು ಯಾವ ಕಡ್ರಿ? ಅದ್ರ ಮ್ಯಾಗ. ಹಾ ರೀ, ಬಾತ್ರೂಮ್ ಮ್ಯಾಗ ಚಿತ್ರ ಇಲ್ಲ. ಹಾ ರೀ, ಗಂಡಸ ಮಕ್ಕಳ ಹೆಣ್ಣ ಮಕ್ಕಳ ಸಂಬಂಧ ಅಷ್ಟ ಬರ್ದಿ ಇಲ್ಲ. ಗಂಡ ಮಕ್ಳು ಬಂದು ನಿತ್ತ ಬಿಡ್ತಾರ. ನಾವ್ ಏನ್ ಮಾಡ್ಬೇಕು? ಇಲ್ಲಿ ಗಂಡಸರಿಗೆ ಕಟ್ಟಿರಿಲ್ಲ, ಹೆಂಗಸರ್ ನೀರಿಗೆ ಹೆಂಗ್ ಬರುದು ಹೇಳ್ರಿಲ್ಲ ನೀವು? ನೀರಿಗೆ ಬರುದು ಹೆಂಗ್ರಿ? ಅದಕ್ಕೆ ಬಾಕಲ ಐತ್ರಿ, ಬಾಕಲ ಇಟ್ಕೊಳಂಗಿಲ್ಲ. ಯಾವುದೇ ರೀತಿ ಒಂದು ಮೂತ್ರ ವಿಸರ್ಜನೆ ಮಾಡಲು ಶೌಚಾಲಯ ವ್ಯವಸ್ಥೆ ಇಲ್ಲ. ಇದ್ರೂ ಕೂಡ ಅಲ್ಲಿ ಸ್ವಚ್ಛತೆಯನ್ನು ಕೂಡ ಇಲ್ಲ. ಯಾವುದೇ ರೀತಿಯಿಂದ ಒಂದು ಮಹಿಳೆಯರು ಆಗಲಿ, ಒಂದು ಮಾಧ್ಯಮದ ಮುಖಾಂತರ ಆಗಲಿ ವರದಿ ವಿಸ್ತಾರ ಆದರೂ ಕೂಡ ಇತ್ತ ಕಡೆ ಗಮನ ಹರಿಸುವುದು ಒಂದು ನಾಚಿಕೆಟ್ಟನ ಸಂಗತಿ. ಯಾಕಂದರೆ ಸಾಕಷ್ಟು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಹಣ ಬಂದರೂ ಕೂಡ ಇಲ್ಲಿ ದುರ್ಬಳಕೆ ಆಗುತ್ತಿರುವುದು ಎದ್ದು ಕಾಣ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ಗಮನವನ್ನು ಹರಿಸಿ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕೆನ್ನೋ ಮಾತನ್ನು ಕೂಡ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಕೇಂದ್ರ ಸರ್ಕಾರ ದಿನನಿತ್ಯ ಒಂದು ಡಂಗುರವನ್ನು ಬಾರಿಸ್ತಾ ಇದೆ, ಸ್ವಚ್ಛ ಭಾರತ ಸ್ವಚ್ಛ ಭಾರತ. ಆದರೆ ಇಲ್ಲಿ ಅಥಣಿಗೆ ಆ ಮಾತು ಅನ್ವಯ ಆಗ್ತಾ ಇಲ್ಲ. ಎಲ್ಲಿ ನೋಡಿದರೂ ಕೂಡ ಒಂದು ಗಲೀಜು ವಾತಾವರಣ ಇದೆ. ಪ್ರತಿಯೊಂದು ಬೆಣ್ಣೆ ಮಾರ್ಕೆಟ್ ಅಷ್ಟೇ ಅಲ್ಲ, ನಗರದಲ್ಲಿರುವಂಥ ಕೆಲವು ಸಾರ್ವಜನಿಕ ವಲಯಗಳು ಕೂಡ ಯಾವುದೇ ರೀತಿ ಸ್ವಚ್ಛತೆಯನ್ನು ಎತ್ತು ಕಾಣ್ತಾ ಇಲ್ಲ. ನಮಸ್ಕಾರ.
ಕರ್ನಾಟಕದ ಜನತೆಗೆ ಮತ್ತು ವಿಶೇಷವಾಗಿ ಅಥಣಿ ತಾಲೂಕಿನ ಜನತೆಗೆ ನಾನು ನಿಮ್ಮ JDS ಪಕ್ಷದ ಇಮ್ತಿಯಾಜ್ ಇಬ್ಬರಿಗೆ ಮಾಡುವ ಇಲ್ಲಿ ಒಂದು ವಿಷಯ ಪ್ರಸ್ತಾಪಿಸಬೇಕಾಗಿದೆ. ಅದೇನಪ್ಪ ಅಂತಂದರೆ ಅಥಣಿ ತಾಲೂಕು ಬಹಳಷ್ಟು ದೊಡ್ಡ ತಾಲೂಕು. ಇಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಹಳ್ಳಿಗಳ ಜನರು ಅಥಣಿ ತಾಲೂಕು ಅಥಣಿ ಪಟ್ಟಣಕ್ಕೆ ಬಂದು ವ್ಯಾಪಾರ ವಹಿವಾಟವನ್ನು ನಡೆಸ್ತಾರೆ. ನೆರೆ ನಮಗೆ ಜಿಲ್ಲೆ ವಿಜಾಪುರ ಇರಬಹುದು, ನಮ್ಮ ಬಾಗಲಕೋಟೆ ಜಿಲ್ಲೆ ಇರಬಹುದು, ಹಾಗೂ ಇಲ್ಲಿ ಮಹಾರಾಷ್ಟ್ರ ನೆರೆಯ ರಾಜ್ಯದ ಜನರು ಸಹ ಅಥಣಿ ಪಟ್ಟಣಕ್ಕೆ ಬಂದು ವ್ಯಾಪಾರವನ್ನು ಮಾಡುತ್ತಾರೆ. ಇಲ್ಲಿ ದುರ್ದೈವ ಏನೈತಪ್ಪ ಅಂತಂದ್ರೆ ಅಥಣಿ ತಾಲೂಕಿನ ಇದು ದೊಡ್ಡ ಮಾರ್ಕೆಟ್ ಐತಿ, ಅದರೊಳಗೆ ಇರ್ತಕ್ಕಂಥ ಬೆಣ್ಣೆಪೇಟೆ ಇದೊಂದು ವಿಶೇಷ ಪೇಟೆ ಅಂತ ಹೇಳಿ ನಾವು ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಬೆಣ್ಣೆ ಸಿಗ್ತಿತ್ತು, ಅದಕ್ಕಾಗಿ ಇದಕ್ಕೆ ಬೆಣ್ಣೆಪೇಟೆ ಅಂತ ಹೇಳಿ ಹೆಸರು ಬಂದಿತ್ತು. ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಏನು ಮಹಿಳೆಯರು ಬರ್ತಾರೆ ವ್ಯಾಪಾರಕ್ಕಾಗಿ, ರೈತ ಮಹಿಳೆಯರು ಬರ್ತಾರೆ ವ್ಯಾಪಾರಕ್ಕಾಗಿ, ಆ ನೆರೆಹೊರೆಯ ಏನು ಮಹಿಳೆಯರು ಬರ್ತಾರೆ ಅವರಿಗೆ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಯಾವುದೇ ಸ್ಥಳ ಇಲ್ಲ. ಸುಮಾರು ವರ್ಷಗಳಿಂದ ಇದರ ಸಲುವಾಗಿ ಹಲವಾರು ಪತ್ರಿಕೆಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಪ್ರಸಾರವಾದರೂ ಸಹ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾಕೆ ಸುಮ್ಮನಿದ್ದಾರೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನಾನು ನಮ್ಮ JDS ಪಕ್ಷದ ಪರವಾಗಿ ತಮಗೊಂದು ವಿನಂತಿ ಮಾಡ್ಕೋತೇನೆ. ಏನು ಮಹಿಳೆಯರಿಗೆ ಸಲುವಾಗಿ ಏನು ನೀವು ಗೃಹಲಕ್ಷ್ಮಿ ಕೊಡ್ತೀರಿ 2 ಲಕ್ಷ ರೂಪಾಯಿ, ಬಸ್ ಫ್ರೀ ಕೊಡ್ತೀರಿ, ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಅವ್ರಿಗೆ ಯಾಕೆ ಅವಕಾಶ ಮಾಡಿ ಕೊಡುವುದಿಲ್ಲ? ಅದರ ಸಲುವಾಗಿ ನಾನು ನಿಮಗೆ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ. ಬೆಣ್ಣೆಪೇಟೆಯಲ್ಲಿ ಏನು ಈಗ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಏನು ಅವಕಾಶ ಇಲ್ಲ, ಜಾಗ ಇಲ್ಲ. ಅದೇನು ಜಾಗ ಇದ್ದು ಅದು ದೊಡ್ಡ ಗಲೀಜಾಗಿದೆ. ಅದನ್ನು ಸರಿಪಡಿಸಿ ಅತಿ ಬೇಗನೆ ಇದಕ್ಕೊಂದು ಇತಿಮಿತಿ ಹಾಡ್ಬೇಕಂತ ಹೇಳಿ ಈ ಮುಖಾಂತರ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ.